ಇರ್ತಕ್ಕಂಥ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡಿರ್ತಕ್ಕಂಥ ಹಾಗಾಗಿ ವರ್ಕ್ ಸಹ ತಾಲೂಕು ಕೇಂದ್ರದಿಂದ ಸಬ್ ಡಿವಿಷನ್ ಆಗ್ಪಟ್ಟು ಅಟ್ಲೀಸ್ಟ್ ಸಬ್ ಡಿವಿಷನ್ ಉಳಿಸ್ಕೊಳ್ಳದೆ ತಾಲೂಕು ಮಟ್ಟದ TIC ಹೊತ್ತಿಗೆ ಸಬ್ ಡಿವಿಷನ್ ಅನ್ನು ತೆಗೆದು ಹಾಕಿದ್ದು ತುಂಬ ದೊಡ್ಡ ಹೊತ್ತವನ್ನು ನಮ್ಮ ಇಲಾಖೆ ಕೊಡ್ತು ಅನ್ನುವಂಥ ಭಾವನೆ ನಂದು. ಯಾಕಂತಂದ್ರೆ ಒಂದು ಜಾಯಿಂಟ್ ಡೈರೆಕ್ಟರ್ ನಾನು ಜಾಯ್ನ್ ಆಗೋದು ನಮಗೆ ಗೊತ್ತಿದೆ. ಜಾಯಿಂಟ್ ಡೈರೆಕ್ಟರ್ ಆಗಿ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ನಾನು ಸೇವೆಯನ್ನು ಪ್ರಾರಂಭ ಮಾಡಿದೆ 1994 ಆ ಸಂದರ್ಭದಲ್ಲಿ ವೈಸ್ ಸದಸ್ಯರು ನಮಗೆ ಜಾಯಿಂಟ್ ಡೈರೆಕ್ಟರ್ ಇದ್ದರು. ಆವಾಗ ಜನರಲ್ ಮ್ಯಾನೇಜರ್ ಅಂತ ಕರೀತಿದ್ರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅವರು ಮೀಟಿಂಗ್ ಮಾಡ್ತಾರೆ ಅಂತಂದ್ರೆ 40 ಮಂದಿ ಸ್ಟಾಫ್ ಇರ್ತಿತ್ತು ಜಿಲ್ಲೆಯಲ್ಲಿ. ನಾವು ಹೊರಗಡೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಅಷ್ಟು ಜನ ಇರ್ತಿದ್ರು. 4 ಸಬ್ ಡಿವಿಷನ್ ಇತ್ತು. ರಮಣಾಯಕ್ ಸರ್ ಅವರು ಫಸ್ಟ್ ಸೇವೆಯನ್ನು ಅಧಿಕ ಪ್ರಾರಂಭ ಮಾಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಜಾಯಿಂಟ್ ಡೈರೆಕ್ಟರ್ ಆಗಿ ರೆಗ್ಯುಲರ್ ಆಗಿದ್ದೇನೆ. ಉಡುಪಿ ಜಿಲ್ಲೆಯಲ್ಲಿ ಇನ್ಚಾರ್ಜ್ ಇದ್ದೇನೆ. ಬರೀ ಕ್ಯಾಂಡ್ ಇನ್ಫಾರ್ಮೇಶನ್ ಹೇಳಿಕೆ ಬೀಜ ಉತ್ತರ ಕನ್ನಡ ಜಿಲ್ಲೆಯಲ್ಲಿ JD ಮತ್ತು GD ಇಬ್ಬರು. ಅದರಲ್ಲಿ DD ಅವರು ಸಿಕ್ ಲೆವೆಲ್ ಇದ್ದಾರೆ, ಸಿಕ್ ಲೆವೆಲ್ ಇದ್ದಾರೆ. JD ಇಸ್ ಓನ್ಲಿ ಪರ್ಸನ್ ಹ್ಯಾಂಡ್ ಡಿಪಾರ್ಟ್ಮೆಂಟ್. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಇದು ಇಲಾಖೆಯ ಒಂದು ಏನು ಸನ್ನಿವೇಶ ಇದೆ ಅದು ಹಿಂದೆ ಹೋಗ್ತಾ ಇರುವಂಥ ಭಾವನೆ. ಮುಂದಿನ ಒಂದು 2-3 ವರ್ಷಗಳಲ್ಲಿ ನಮಗೊಂದು 6 ವರ್ಷ ಸರ್ವಿಸ್ ಇರ್ಬೋದು. ಒಂದು 2-3 ವರ್ಷದಲ್ಲಿ ನಮ್ಮ ರಮಣಾಯಕ್ ಸರ್ ಬ್ಯಾಚ್ ಸುಮಾರು ರಿಟೈರ್ ಆಗ್ತಾರೆ. ಆವಾಗ ಉಳಿಯೋರು ಎಷ್ಟು ಮಂದಿ ಎನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಕಾಲ ಕೊಟ್ಟರೆ ಮತ್ತೆ ಹೆಚ್ಚಿನ ವಿಷಯಗಳನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನನಗೆ CM ಅವರಲ್ಲಿ ಹೇಳಿದಾಗೆ CM ಅವರ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ 11ವರೆಗೆ ಇರೋದ್ರಿಂದ ನಾನು ತುರ್ತಾಗಿ ನಿರ್ಗಮಿಸಬೇಕಾಗಿದೆ. ತಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ತಮ್ಮೆಲ್ಲರ ಒಂದು ಹಾರೈಕೆ ಇರಲಿ ಅಂತೇಳಿ ತಮ್ಮನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನೆರೆಮನೆಯವರಿಗೆ ಮತ್ತಿರುವ ತಂದೆ ಹೆಂಡತಿ ಒಂದು ಸೀರೆ ತೆಗೆಸ್ಕೊಳ್ಳಿಲ್ಲ, ಹೆಂಡತಿನ ಒಂದು ಪ್ರವಾಸ ಕರ್ಕೊಂಡು ಹೋಗ್ಲಿಲ್ಲ. ಹೆಂಡತಿಗೆ ಬೇಕಾದ ಯಾವುದಿಲ್ಲ, ಮನೆಯಲ್ಲಿ ಟಿವಿ ಕೂಡ ಇಲ್ಲ, ಫ್ರಿಡ್ಜ್ ಕೂಡ ಇಲ್ಲ. ದುಡ್ಡಿನ ಹಿಂದೆ ಓಡ್ತಾ ಹೋದ್ರು. ಸರ್, ಮುಂದೇನಾಯ್ತು ಅಂತ ಹೇಳಿದ್ರೆ, ಮುಂದೇನಾಯ್ತು ಅಂದ್ರೆ ಅವರು 75ನೇ ವರ್ಷ ಪ್ರಾಯದಲ್ಲಿ ತೀರಿ ಹೋದಾಗ ನನ್ನ ಕಾಲ ಮೇಲೆ ಪ್ರಾಣ ಬಿಟ್ರು. ಅವ್ರು ಹೇಳ್ತಾರೆ, ನಾನು ಯಾಕೆ ಸಂಪಾದನೆ ಮಾಡಿದೆ ಗೊತ್ತಿಲ್ಲ, ನಂಗೆ ದುಡ್ಡಿನ ಹಿಂದೆ ಓಡ್ತಾ ಹೋದೆ, ನಾನು ಕೆಲಸಗಳನ್ನ ಮಾಡ್ತಾ ಹೋದೆ. ಯಾಕೆ ಮಾಡಿದೆ ಗೊತ್ತಿಲ್ಲ. ನನ್ನ ಹೆಂಡತಿ ಒಂದು ಟೂರ್ ಮಾಡಿಸ್ಲಿಲ್ಲ, ತಿರುಪತಿ ಯಾತ್ರೆಗೂ ಹೋಗ್ಲಿಲ್ಲ, ಅಯೋಧ್ಯೆಗೂ ಹೋಗ್ಲಿಲ್ಲ. ನನ್ನ ಹೆಂಡತಿ ಒಂದು ಸೀರೆ ಕೂಡ ತೆಗೆಸ್ಕೊಡ್ಲಿಲ್ಲ, 4 ಬಂಗಾರವನ್ನ ಕೂಡ ಮಾಡಿ ಹಾಕ್ಲಿಲ್ಲ. ಬರೀ FD ರಿಸೀಟ್ ಮಾತ್ರ ಮಾಡ್ತಾ ಹೋದೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅವರ ಸತ್ತ ನಂತರ ಅವರ ಮನೆ ಇರ್ತಕ್ಕಂಥ ಕಪಾಟನ್ನು ನಾನು ಒರೆಸಿ ಕ್ಲೀನ್ ಮಾಡ್ತಾ ಹೋದಾಗ FD ರಿಸೀಟ್ಗಳು ಉದುರ್ತಾ ಇದೆ. ನನಗೆ ಸಿಕ್ಕಿದ ರಿಸೀಟ್ಗಳು 32 ಲಕ್ಷ. ನನಗೆ ಸಿಕ್ಕಿದ ರಿಸೀಟ್ 32 ಲಕ್ಷ. ಸರ್, ಬರೀ ದುಡ್ಡಿನ ಹಿಂದೆ ಓಡ್ತಾ ಮನುಷ್ಯ ಎಲ್ಲವನ್ನ ಖಾಲಿ ಮಾಡಿಕೊಂಡಿದ್ದಾರೆ, ಮಾನಸಿಕ ನೆಮ್ಮದಿ ಕಳ್ಕೊಂಡಿದ್ದಾರೆ. ಅವರು ಹೇಳ್ತಾರೆ, ನನ್ನ ಹೆಂಡತಿಗೆ ದುಡ್ಡು ಲೆಕ್ಕ ಮಾಡ್ಲಿಕ್ಕೆ ಗೊತ್ತಿಲ್ಲ, ದುಡ್ಡು ಯಾಕೆ ಮಾಡಿದೆ ನಾನು ಅಂತ ಹೇಳ್ತಾರೆ. ಸರ್, ನಾನು ಸಮೀಕರಣಗಳನ್ನ ಕೊಡ್ತಾ ಇಲ್ಲ, ಬಟ್ ನಮ್ಮ ಯೋಚನೆಗಳ ಬಗ್ಗೆ ಮಾತಾಡ್ತಾರೆ. ಸರ್, ಆ ಮನುಷ್ಯ ವಿಷಾದ ಪಡ್ತಾರೆ, ಸಿಟ್ಟು ಮಾಡ್ಕೊಳ್ತಾರೆ, ಇಷ್ಟು ದುಡ್ಡು ಯಾಕೆ ಮಾಡಿದೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸರ್, ನಮ್ಮ ಲೈಫ್ ಅನ್ನ ಫ್ಯಾಮಿಲಿ ಕೊಟ್ಟಾಗಿದೆ, ನಿವೃತ್ತ ಜೀವನ ಮಾಡ್ತಾ ಇದ್ದೇವೆ, ನಾವೆಲ್ಲ ನಿವೃತ್ತರಾಗಿದ್ದೇವೆ ಸರ್. ಫ್ಯಾಮಿಲಿಗೆ ಟೈಮ್ ಕೊಡ್ಲಿ ಪ್ರಯತ್ನ ಮಾಡಿ. ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಸೆ ಇದೆ ಕರ್ಕೊಂಡು ಹೋಗಿ ಹೆಂಡತಿಯ. ನಿಮ್ಗೆ ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಸೆ ಇದೆ ಮಕ್ಕಳನ್ನ ಸರ್ ಕರ್ಕೊಂಡು ಹೋಗಿ ಸರ್. ನಮ್ಮ ಫ್ಯಾಮಿಲಿಗೆ ಒಂದು ಟೈಮ್ ಕೊಡ್ಲಿಕ್ಕಾದ್ರೆ ನೀವು ಬಹಳ ಗ್ರೇಟ್ ಆಗ್ತೀರಿ. ನಿವೃತ್ತರಾದಕ್ಕೆ ಸಾರ್ಥಕ ಆಗತ್ತೆ. ಮಾಡ್ಲಿಕ್ಕಾಗತ್ತ ನೋಡಿ. ಏನಾದ್ರೂ ಕ್ರಿಯೇಟಿವ್ ಆಗಿರ್ತಕ್ಕಂಥ ವರ್ಕ್ಗಳನ್ನು ಮಾಡ್ಲಿಕ್ಕಾಗತ್ತ ನೋಡಿ. ಜಗತ್ತಿನಲ್ಲಿ ನಾನು 3000 ಶ್ರೇಷ್ಠ ವ್ಯಕ್ತಿಗಳ ಆತ್ಮಚರಿತ್ರೆ ಪುಸ್ತಕ ಓದ್ಕೊಂಡಿದ್ದೇನೆ. ಬರೀಲಿಕ್ಕಾಗತ್ತ ನೋಡಿ. ನನ್ನ ರಿಕ್ವೆಸ್ಟ್ ಇದೆ. ಸೊ ನಿಮ್ಮ ಆತ್ಮಚರಿತ್ರೆ ಪುಸ್ತಕವನ್ನ ಬರೆದ್ರೆ 1000 ಮಂದಿಗೆ ಹೆಲ್ಪ್ ಆಗುತ್ತೆ. ನಮ್ಗೆ ಗೊತ್ತಿಲ್ಲ. ನಮ್ಮ ಬದುಕಲ್ಲಿ ತುಂಬಾ ಒಳ್ಳೆ ಅಂಶಗಳಿದೆ, ನಮ್ಮ ಸೋಲುಗಳಿದೆ, ನಮ್ಮ ಒಳ್ಳೆತನಗಳಿದೆ, ನಮ್ಮ ಗೆಲುವುಗಳಿದೆ, ನಮ್ಮ ಕಣ್ಣೀರಿದೆ, ಆನಂದ ಬಾಷ್ಪ ಇದೆ. ಕೂತು ಬರೀರಿ.
ಸರಿ, ಬರಲಿ ಕಷ್ಟ ಆದ್ರೆ ನನ್ನಂತವ್ರಿಗೆ ಕಾಲ್ ಮಾಡಿ, ನಾನು ಬಂದು ಬರೆದು ಕೊಡ್ತೇನೆ. ಜೊತೆ ಕೂತ್ಕೊಳ್ತಾರೆ, ಕತೆ ಹೇಳ್ತಾರೆ, ನಾನು ಬರೀತಾ ಹೋಗ್ತಾನೆ. ಡಾಕ್ಟರ್ ಮೋಹನ್ ಅವರ ಬದುಕಿನ ಬಗ್ಗೆ ಬರೀತಾ ಇದ್ದೇನೆ ಸರ್. ನನಗೆ ಡೈಲಿ ಬದುಕಿನ ಪುಸ್ತಕ 1000 ಮಂದಿ ಮುಂದೆ ಹೆಲ್ಪ್ ಆಗ್ತದೆ, ಆಗೋದಿಲ್ವಾ? ನಮ್ಮ ಸೋಲುಗಳಿದೆ ಗೊತ್ತಿಲ್ಲ ನನಗೆ, ನಮ್ಮ ಗೆಲುವುಗಳಿದೆ ನನಗೆ ಗೊತ್ತಿಲ್ಲ, ಆನಂದ ಬಾಷ್ಪ ಇದೆ, ನಮ್ಮ ಕಷ್ಟಗಳಿದೆ, ಕಾರ್ಪಣ್ಯಗಳಿದೆ, ನಾವು ಮಾಡಿದ ಸಾಲಗಳಿದೆ, ಪಬ್ಲಿಷ್ ಮಾಡಿ ಹೆಲ್ಪ್ ಮಾಡ್ತೇನೆ ಸರ್. ಖಂಡಿತ ಅದ್ಭುತವಾದ ಪುಸ್ತಕವನ್ನು